ಹೋಯ್ತ್ರಂತೆ ಹೋಯ್ದ್ರು. ಡಾಕ್ಟ್ರ ಬೇಗ ಬೇಗ ಬನ್ರಿ. ಸುಂದರಯ್ಯ ನಿಧಾನ ಮಾಡ್ತಿರೋ ನಾನು ನೀನು. ಡಾಕ್ಟರ್ ಕರ್ಕೊಂಡ್ ಬರೋದಕ್ಕೆ ಯಾಕೆ ಇಷ್ಟು ಲೇಟು? ಅಯ್ಯೋ ಇವನ್ನೆಲ್ಲಮ್ಮ ಕರ್ಕೊಂಡ್ ಬಂದ, ನಾನು ಇವನ್ನ ದರ ಹೇಳ್ಕೊಂಡು ಬಂದೆ. ಅದು ಇವನ್ ಹೆಂಡತಿ ಮಾತು ನಿಂತೋಗಿತ್ತಲ್ಲ, ಅದಕ್ಕೆ ಇವ್ನು ತುಂಬಾ ದುಃಖ ಆಗ್ತಾ ಇದೆ. ನನ್ನ ಮಾತನ್ನು ನಿಲ್ಸ್ಬಿಡಿ ಅಂತ ಮಾರ್ಗ ಮಧ್ಯದಲ್ಲಿ ಅಂಗಲಾಚಿ ಪರಿಯಾಗಿ ಬೇಡ್ಕೊಂಡೆ ಲಿಲ್ಲಿ ಅವ್ರೆ. ಹಾಗೆಲ್ಲ ಮಾಡೋದು ಸರಿಯಲ್ಲಪ್ಪ ಅಂತ ಸಮಾಧಾನ ಮಾಡಿ ನನ್ನನ್ನು ಕರ್ಕೊಂಡ್ ಬರೋ ಅಷ್ಟ್ರಲ್ಲಿ ಇಷ್ಟ ಆಗೋಯ್ತು. ಅವ್ರೆ, ಈ ಕಾಲದಲ್ಲೂ ಹೆಂಡತಿಗೋಸ್ಕರ ಇಂಥ ತ್ಯಾಗ ಮಾಡೋರ್ನ ನಿಮ್ಮನ್ನೇ ನೋಡ್ತಿರೋದು. ಡಾಕ್ಟ್ರೆ, ಪೇಷಂಟ್ ಬಂದು ನೋಡೋದ್ ಬಿಟ್ಟು ಅಲ್ಲೇನ್ ಹರಟೆ ಹೊಡಿತಾ ಇದ್ದೀರಾ? ಬೇಗ ಬನ್ನಿ. ಕರೆಕ್ಟ್ ತಕ್ಷಣ ಹೋಗೋದಕ್ಕೆ ನೀವೇನು ಕೂಲಿ ಅವ್ರೇನ್ರಿ? ನೀವು ಡಾಕ್ಟರ್ ಕಂಡ್ರಿ 5 ವರ್ಷ ಕಷ್ಟಪಟ್ಟು ಪಾಸ್ ಮಾಡಿರ್ತೀರ. ನಿಮಗೆ ನಿಮ್ಮದೇ ಆದಂತ ಒಂದು ಘನತೆ ಗಂಭೀರ್ಯ ಇರುತ್ತೆ, ಅದನ್ನ ಕಾಪಾಡ್ಕೋಬೇಕು. ಇಷ್ಟಕ್ಕೆಲ್ಲ ಕಾರಣ ಅವನೇ ಡಾಕ್ಟ್ರೆ. ಬಂದೇರಿ ನಮ್ಮ ಮೇಡಮ್ನವ್ರು ಬಾಯ್ ಬಿಟ್ರೆ ಸಾಕು, ಬಡ 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 ಅಂತ ಮಾತಾಡ್ತಾ ಇದ್ರು. ಆಡಿಯೋ ವಿಡಿಯೋ ಎರಡೂ ಇದ್ವು. ಅನ್ಯಾಯವಾಗಿ ಅವ್ರು ಆಡಿಯೋನ್ ಕಿತ್ಕೊಂಡ್ಬಿಟ್ಟಲ್ಲ. ನಿನ್ನನ್ನು ನಾನು ಸುಮ್ಮನೆ ಬಿಡ್ಬೇಕನೋ? ಬಿಟ್ರೆ ಆ ಶಿವ ನನ್ನನ್ನು ಮೆಚ್ತಾನೇನೋ? ಅಂದ್ರೆ ತಬ್ಕೊಂಡ್ಬಿಟ್ಟಿದ್ದೀರಾ. ಬಿಟ್ರೆ ನೀವು ಹೊಡಿತೀರಾ ಅಂತ. ಬಿಡ್ಲಿಲ್ಲ ಅಂದ್ರೂ ಹೊಡಿತೀರಪ್ಪ. ಪಾಂಡುರಂಗ ಅವ್ರೆ, ಇವ್ರಿಗೆ ಯಾಕೆ ಹೊಡಿತಾ ಇದ್ದೀರಾ? ದೇವ್ರೆ, ನನ್ನ ಸಂಕಟನ ಯಾರ ಹತ್ರ ಅಂತ ಹೇಳ್ಕೊಳ್ಳಿರಿ. ಬೆಳಗ್ಗೆ ಎದ್ದಾಗ ನಾನು ಯಾರಿಗೆ ಅಂತ ಗುಡ್ ಮಾರ್ನಿಂಗ್ ಹೇಳಿ, ರಾತ್ರಿ ಮಲಗುವಾಗ ನಾನು ಯಾರಿಗೆ ಅಂತ ಗುಡ್ ನೈಟ್ ಹೇಳಿ. ನಿಮ್ ಹೆಂಡತಿಗೆ ಹೇಳಿ, ಅವ್ರ ಕಿವಿ ಕೇಳಿಸುತ್ತೆ. ಅಲ್ಲ ಲಿಲ್ಲಿ ಅವರೇ, ಇಂಥ ನೋವಿನಲ್ಲೂ ನನ್ನನ್ನು ಸಂತೋಷವಾಗಿಡ್ಬೇಕಂತ ಜೋಕ್ ಮಾಡ್ತಿರಲ್ಲ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬಾನೇ ಥ್ಯಾಂಕ್ಸ್. ನೋಡಿ ಲಿಲ್ಲಿ ಅವರೇ, ಒಂದು ದೊಡ್ಡ ಬಂಡೆ ಎದುರಿಗೆ ಸಣ್ಣ ಇರುವೆ ತರ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹೇಳ್ತಾ ಇದ್ರೆ ಬಂಡೆ ಎಲ್ರಿ ಮಾತಾಡುತ್ತೆ. ನಾವ್ ಹೇಳಿದ್ದು ನಮ್ಗೇನೆ ಕೇಳಿಸುತ್ತೆ ಅಷ್ಟೇ. ಆನೆ ತರ ಗೀಳಿಡ್ತಾ ಇದ್ದ ನಮ್ಮ ಮೇಡಮ್ನವ್ರನ್ನ ತಗೊಂಡೋಗಿ ಬಂಡೆ ತರ ಮಾಡಿಟ್ಟಿದ್ದನಲ್ಲ, ನಾನು ಸುಮ್ಮನೆ ಬಿಡ್ಬೇಕಾ? ಅಳಿ ಅಂದ್ರೆ ಕೊಂಚ ಹೇಳಿಪ್ಪ. ಬಾವ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಅದಕ್ಕೆ ಬಿಕ್ಕಳಿಸ್ತಾ ಇದ್ರು, ಬಿಕ್ಕಳಿಗೆ ನಿಲ್ಲಿ ಅಂತ ಟೇಬಲ್ ಮೇಲೆ ಜ್ಯೂಸ್ ನಾನು ಕೊಟ್ಟೆ. ನೀವು ಲಿಲ್ಲಿ ಜೊತೆ ಜಾಸ್ತಿ ಮಾತಾಡ್ತಾ ಇದ್ರಲ್ಲ, ನಿಮ್ಮ ಮಾತು ನಿಲ್ಲಿ ಅಂತ ಚಂಪನೆ ಆ ಜ್ಯೂಸ್ ನ ರೆಡಿ ಮಾಡಿಟ್ಟಿದ್ಲು. ಸಾಕು ಸುಮ್ಮನೆ ಇರೋ. ನಮ್ಮ ಮೇಡಮ್ ಅವ್ರು ಬಂದು ರೀ ಆ ಲಿಲ್ಲಿ ಜೊತೆ ಮಾತಾಡಬೇಡಿ ಅಂತ ಒಂದೇ ಒಂದು ಮಾತನ್ನ ನನಗೆ ಹೇಳಿದ್ದಿದ್ರೆ ಬರೀ ಮಾತು ನಿಲ್ಸೋದೇನೋ, ನಾಲ್ಗೆನ ಕತ್ತರಿಸಿ ಅವ್ರ ಪಾದದಡಿಗೆ ಬಿಸಾಕ್ತಾ ಇದ್ದೆ. ಆದ್ರೆ ಇದು ಹಾಗಾಗಿಲ್ಲ. ನೀನು ಆ ಚಂಪ ಸೇರ್ಕೊಂಡು ನಮ್ಮ ಜಾಜಿ ಮೇಡಮ್ ಅವರ ಮಾತನ್ನು ನಿಲ್ಲಿಸಲೇಬೇಕು ಅಂತ ನೀನು ಸಂಚು ನಡೆಸಿದ್ರ. ಇದಕ್ಕೆ ಶಿಕ್ಷೆ ಆಗ್ಬೇಕು ತಾನೆ? ನಾನು ಶಿಕ್ಷೆ ಕೊಟ್ಟೋಗ್ಬಿಡ್ತೀನಿ. ಅಳಿ ಅಂದ್ರೆ ಇದಕ್ಕೆ ಏನ್ ಶಿಕ್ಷೆ ಗೊತ್ತಾ? ಏನು? ಕೈ ತೆಗಿಪ್ಪ. ಹೊಡಿತೀರಾ? ಹಂಗೆ ಇದ್ರು ಹೊಡಿತೀನಿ. ಮೇಡಮ್, ಇವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಮೇಡಮ್ಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ, ಮಾತು ತಕ್ಷಣ ಬಂದ್ಬಿಡುತ್ತೆ. ಡಾಕ್ಟ್ರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾತು ಬರಬಾರ್ದು. ಅಲ್ಲ ರೀ, ಅವ್ರು ಮೊದಲೇ ಮಾತು ಕಳ್ಕೊಂಡು ನೋವಲ್ಲಿದ್ದಾರೆ, ಅವ್ರಿಗೆ ಇಂಜೆಕ್ಷನ್ ಚುಚ್ಚಿಬಿಟ್ಟು ಮತ್ತೆ ನೋವು ಮಾಡ್ಬೇಕು ಅಂತ ಇದೀರಿ ಅಂದ್ರೆ ಅದ್ರ ಬದಲು ಅವ್ರ ಜೀವನ ಪರ್ಯಂತ ಹಿಂಗೆ ಇದು ಬಿಡ್ಲಿ. ಅವ್ರು ಮಾತು ಬರ್ದೆ ಹೀಗೆ ಇರ್ಬೇಕಾ? ಇರ್ಲಿ, ಯಾರು ಬೇಡ ಅಂದ್ರು. ಅವ್ರು ಬರೀ ನನಗೆ ಸನ್ನೆ ಮಾಡಿ ತೋರಿಸಿದ್ರೆ ಸಾಕು, ಕಾಲ್ ಬೆರಳಲ್ಲಿ ಮಾಡಿ ತೋರಿಸ್ಲಿ, ನಾನು ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಅಷ್ಟೇ. ಯಾಕೆ ಇನ್ ಮುಂದಕ್ಕೆ ನಾನೇ ಅವ್ರಿಗೆ ಬಾಯಾಗಿದ್ದು ಬಿಡ್ತೀನಿ. ಮೇಡಮ್, ಸ್ವಲ್ಪ ಅವ್ರನ್ನ ಕಂಟ್ರೋಲ್ ಮಾಡಿ. ಡಾಕ್ಟರ್ ಕಳ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪಾಂಡುರಂಗ ಅವ್ರೆ, ನೀವು ನಿಮ್ ಹೆಂಡತಿ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತೀರಾ. ಕಾಳಜಿ ವಹಿಸ್ಲಿಲ್ಲ ಅಂದ್ರೆ ಕಾಳ್ಗನೆ ಶುರು ಆಗ್ಬಿಡುತ್ತೆ. ಆನೆ ಎದುರಾಕೊಳ್ಳೋ ಶಕ್ತಿ ನನಗಿಲ್ಲ ಇಲ್ಲಿ. ಅಂದ್ರೆ ನೀವು ನಿಮ್ ಹೆಂಡತಿನ ಇಂಡೈರೆಕ್ಟ್ ಆಗಿ ಆನೆ ಅಂತ ಹೇಳ್ತಿದ್ದೀರಾ? ಇಂಡೈರೆಕ್ಟ್ ಆಗಿ ಏನ್ ಬಂತು, ಡೈರೆಕ್ಟ್ ಆಗಿ ಹೇಳ್ತಾ ಇದೀನಲ್ಲ. ಅಲ್ಲ, ಆನೆ ತಗೊಂಡೋಗಿ ಯಾರಾದ್ರೂ ಆಮೆ ಅಂತ ಹೇಳಕ್ಕಾಗತ್ತಾ? ನಿಮ್ಮಂತ ಅಪರಂಜಿನ್ ತಗೊಂಡೋಗಿ ಗುಲ್ಗಂಜಿ ಅಂದ್ಬಿಟ್ರೆ ನಿಮ್ಮ ಸೌಂದರ್ಯಕ್ಕೆ ಮಾಡಿದ ಅವಮಾನ ಆಗುತ್ತೆ ತಾನೆ. ಇನ್ಫ್ಯಾಕ್ಟ್ ಈ ತರದ ಗುಣಗಳೇ ನನ್ನ ಹೆಂಡತಿಗೆ ತುಂಬಾ ಇಷ್ಟ ಆಗಿರೋದು. ನನ್ಗೂ ಅಷ್ಟೇ, ನಿಮ್ಮ ಈ ಗುಣಗಳೇ ತುಂಬಾ ಇಷ್ಟ. ಇಷ್ಟ ಆದ್ಮೇಲೆ ಕಷ್ಟಪಟ್ಟಾದ್ರೂ ಸರಿ ಕಟ್ಕೊಂಡ್ಬಿಡ್ಬೇಕು. ಮನೆಯಲ್ಲಿ ಚಿನ್ನದಂತ ಹೆಂಡತಿ ಇಟ್ಕೊಂಡು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾ ನಿಂತಿದ್ದಿಲ್ಲ. ನೋಡಿ ನಾರದವ್ರೆ, ಇವರು ಯಾವುದೋ ಹುಡುಗಿ ಅಲ್ಲ, ಅಮೆರಿಕದಿಂದ ನಮ್ಮ ಮನೆಗೆ ಬಂದ ಗೆಸ್ಟ್. ಹಾಗಾಗಿ ಗೆಸ್ಟ್ ಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ. ಇವರು ನಾರದ ಅಂತ. ನಾನು ಜಾಜಿ ಮೇಡಮ್ ಅವ್ರನ್ನ ಮದುವೆ ಆಗಿದ್ದೀನಲ್ಲ, ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಅವ್ರನ್ನ ಇವರೇ ಮದುವೆ ಆಗ್ಬೇಕಿತ್ತು. ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಮದುವೆ ಆಗ್ಲಿಲ್ಲ? ನಮ್ಮ ಮನೆ ಗೋಡೆಗಾರ ಯಾರೋ ನಿಂತೋಯ್ತು. ನಾನು ಕಟ್ಟಬೇಕಾಗಿ ತಾಳಿನ ಇವನ್ ಕಟ್ಟ. ಅದನ್ನೆಲ್ಲ ಆಮೇಲೆ ಬಂದು ಹೇಳ್ತೀನಿ. ಇಲ್ಲಿ ಸ್ವಲ್ಪ ಮಾತಾಡ್ಬೇಕು, ನೀನ್ ಒಳಗಡೆ ಇರು. ಜಾಜಿಗೆ ಮಾತು ನಿಂತೋಗಿದ್ಯಂತೆ. ಈಗಾಗಲೇ ಬಂದಿದೆ. ಅಲ್ಲ ನಾರದವ್ರೆ, ನಮ್ಮ ಮನೆಯಲ್ಲಿ ಏನ್ ನಡೆದ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಜಾಜಿಗೆ ಸಂಬಂಧಪಟ್ಟಿರೋ ವಿಷಯ ಆದ್ರೆ ಎಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಿನ್ನೆ ರಾತ್ರಿ ಜಾಜಿ ನನ್ ಕನ್ಸಲ್ ಬಂದಿದ್ಲು. ನಮ್ಮನೆ ಹಾಲಲ್ಲಿ ಮರದ ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ಲು, ನನ್ ಜೊತೆ ಮಾತಾಡಿದ್ಲು. ಆ ಮರದ ಚೇರ್ಗೆ ಏನೋ ಆಗ್ಲಿಲ್ವಾ? ಟೀಕ್ ಚೇರು, ನಮ್ಮ ಅಪ್ಪನ ಕಾಲದ್ದು. ನನ್ ಜೊತೆ ಮಾತಾಡ್ತಾ, ನಾರದ ಒಂದು ಹಾಡು ಹೇಳಿ ನಿಮ್ ತಂಬೂರಿ ಪಟ್ಗೆನ ಶ್ರುತಿ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಕನಸಲ್ ಬಂದವರು ನನ್ಸಲ್ ಬರ್ದೇ ಇರ್ತಾರೇನ್ರಿ ನಾರದ? ನೋಡಿ, ನಿಮ್ಗೆ ಗೊತ್ತಲ್ಲ, ನಾನಂತೂ ಜಾಜಿ ಮೇಡಮ್ ಅವ್ರನ್ನ ಹೆಂಡತಿ ಅಂತ ಲೆಕ್ಕಕ್ಕೆ ಇಟ್ಟಿಲ್ಲ. ಆದ್ರೆ ನೀವು ಇದಿರಪ್ಪ.
ದಂಡಕ್ಕೆ. ನನ್ನನ್ನು ಯಾಕೆ ಬೈತಾ ಇದ್ಯಾ? ಮತ್ತಿನ್ನೇನ್ರಿ, ಹೇಗಾದ್ರೂ ಮಾಡಿ ಜಾಜಿ ಮೇಡಮ್ ಅವ್ರನ್ನ ಹೋಲಿಸ್ಕೊಳ್ಳಿ, ನಿಮ್ಮ ಪ್ರಭಾವನ ಅವ್ರ ಮೇಲೆ ಬೀರಿ. ಲಗ್ನ ಪತ್ರಿಕೆನಲ್ಲಿ ನಿಮ್ಮ ಹೆಸರೇ ಇತ್ತು, ನಿಮಗೆ ಪ್ರಿಂಟೆಡ್ ರೈಟ್ಸ್ ಇದೆ ಅಂತ ನಾನು ನಿಮ್ಮ ಹತ್ರ ಬಡ್ಕೊಂಡಿದ್ದೀನಿ ತಾನೆ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ನಿನ್ನಿಂದ ನಾನು ಹಾಳಾಗೋದೆ. ಅದೇ ಮಾತನ್ನ ನಾನು ಹೇಳ್ಬೋದಲ್ಲ, ನಿನ್ನಿಂದ ನಾನು ಹಾಳಾದೆ ಅಂತ. ಈಗ ಆಗಿದ್ದಾಗೋಯ್ತಪ್ಪ. ಇನ್ ಮುಂದಕ್ಕೆ ನೀನು ಜಾಜಿ ಮೇಡಮ್ ಅವ್ರನ್ನ ಮದುವೆ ಆಗು, ನಾನು ಬೇರೆ ಹುಡುಗಿನ ಮದುವೆ ಆಗ್ತೀನಿ. ನೀನ್ ಹೇಳಿದ್ಮೇಲೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಬರೀ ಪ್ರಯತ್ನ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಕಣ್ರಿ. ಹೇಗಾದ್ರೂ ಮಾಡಿ ಜಾಜಿ ಮೇಡಮ್ ಅವರ ಮನಸ್ಸನ್ನ ಬದಲಾಯಿಸಬೇಕು. ಇಲ್ಲ ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಹೋಗಿ ಬಿದ್ದು ಸಾಯಿರಿ. ಅರಬ್ಬಿ ಸಮುದ್ರ ಸಿಕ್ಕಾಪಟ್ಟೆ ದೂರ ಇದೆಯಪ್ಪ. ನಾನು ಇಲ್ಲೇ ಇದ್ದು ಜಾಜಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅವಳು ಮನಸ್ಸನ್ನ ಓಡಿಸ್ಕೊಳ್ಳೋದು ಹೇಗೆ? ಈಗ ಹುಡುಗಿ ಲಿಲ್ಲಿ ಅಂತ ಒಳಗಡೆ ಹೋದ್ಲಲ್ಲ, ಅವಳು ಅಮೆರಿಕದಿಂದ ಇಲ್ಲಿಗೆ ಜಾಯಿಂಟ್ ಫ್ಯಾಮಿಲಿಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತ ಬಂದಿದ್ದಾಳೆ. ನೀನು ಅವಳ ಹತ್ರ ಹೋಗಿ ನಿನ್ನ ಕಷ್ಟನೆಲ್ಲ ಹಂಚ್ಕೊ. ನೋಡಿ, ನಾನು ಜಾಜಿ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ, ಜಾಜಿ ಅವ್ರನ್ನ ಕಂಡ್ರೆ ಪಾಂಡುರಂಗನಿಗೆ ಆಗೋದೇ ಇಲ್ಲ ಅಂತ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಕಪ್ಪು ಪಟ್ಟಿನ ಕಟ್ಟು. ಅವ್ರು ನಿನಗೆ ಸ್ವಲ್ಪ ಸಹಾಯ ಮಾಡ್ತಾರೆ. ಇದಕ್ಕೂ ಅವಳಿಗೂ ಏನ್ ಸಂಬಂಧ ಅಂತ ಇದೇ ನಿನಗೆ ಅರ್ಥ ಆಗಲ್ಲ ಅನ್ನೋದು. ಅದಕ್ಕೆ ನೀನು ಇನ್ನೂ ಹಿಂಗೆ ಇರೋದು. ನೋಡು, ಹೆಣ್ಣು ಮಾತಾಡೋ ಪರಿಭಾಷೆ ಇರುತ್ತಲ್ಲ, ಅದು ಬೇರೆನೇ ತರದಿರುತ್ತೆ. ಏನೋ ತಲೆ ಸೌರಿ ಮೆತ್ತ ಪೂಸಿ ಹೊಡೆದು ಏನೋ ಒಪ್ಪಿಸ್ಬಿಡ್ತಾರಪ್ಪ. ನಾನು ಜಾಜಿನ ಬಿಡ್ತಿದ್ದ ಹಾಗೇನೆ ನೀನು ಜಾಜಿ ಮೇಡಮ್ ಅವ್ರ ಕೈ ಹಿಡಿದು. ಗೊತ್ತಾಯ್ತು, ನೀನು ಇಲ್ಲಿ ಮದುವೆ ಆಗ್ಬೇಕು ಅಂತಿದ್ಯಾ? ನನ್ನ ವಿಷಯ ಬಿಡೆಯ. ಲಿಲ್ಲಿ ಅಂತವ್ರು ನನಗೆ ಗಲ್ಲಿಗೆ ಸಿಗ್ತಾರಪ್ಪ. ಹೌದು, ಈ ವಿಷಯ ಜಾಜಿ ಗೊತ್ತಾ? ಇದಕ್ಕೆ ನಾನು ನಿನ್ನ ದಡ್ಡ ಅಂತ ಕರೆಯೋದು. ಮೊದಲು ನಿನ್ನ ದಾರಿ ನೀನ್ ಸರಿ ಮಾಡ್ಕೊಳ್ಳೋ. ನೋಡೋ, ಆ ಲಿಲ್ಲಿ ಮಾತನ್ನ ನಮ್ಮ ಜಾಜಿ ಮೇಡಮ್ ಅವ್ರು ಕೇಳ್ತಾರೆ. ಇದ್ರಲ್ಲಿ ಮೋಸ ಇಲ್ಲ ತಾನೆ? ನಾನ್ ನಿನ್ ಮಾತು ನಂಬೋದಲ್ಲ. ಅಲ್ಲಪ್ಪ, ನಿನಗೆ ಜಾಜಿ ಮೇಡಮ್ ಅವ್ರು ಬೇಕು ಅಂದ್ರೆ ನಂಬು, ಇಲ್ಲ ಅಂದ್ರೆ ಬಿಟ್ಬಿಡು. ಒಂದು ತಿಳ್ಕೊಳ್ಳಿ ನಾರ್ದವ್ರೆ, ಜಾಜಿ ಮೇಡಮ್ ಅವರು 7 ಜನ್ಮಕ್ಕೂ ಬಾಳ್ಕೆ ಬರುವಂತ ಹೆಂಡತಿ. ಈಗಾಗ್ಲೇ ನಿಮ್ಗೆ ನನ್ ಪರಿಚಯ ಇದೆ, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಲ್ಲ. ಪಾಂಡುರಂಗ ಅವರು ನಿಮ್ ಬಗ್ಗೆ ಹೇಳಿದ್ರು, ಗಡಿಯಾರನ ನೆಟ್ಟಿಗೆ ಇಟ್ಕೊಂಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ದೇಶದ ಹಣೆ ಬರನೇ ಇಷ್ಟು ನೋಡ್ರಿ. ಪಂಚಾಂಗ, ವಾರ, ನಕ್ಷತ್ರ ಅಂತೆಲ್ಲ ನೋಡ್ತೀವಿ. ಎಲ್ಲಾ ಕೆಲಸ ಎಡವಟ್ ಮಾಡ್ಕೊಂಡ್ಬಿಡ್ತೀವಿ. ನೀವು ಜಾಜಿ ಅವ್ರನ್ನ ತುಂಬಾ ಇಷ್ಟಪಡ್ತೀರಾ? ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ. ಒಂಥರ ನಮ್ ಪ್ರೀತಿ ಟೈಟಾನಿಕ್ ಹಡಗಿದ್ದಂಗೆ. ಆದ್ರೆ ಅದು ಮುಳುಗೋಯ್ತಲ್ಲ. ಆ ಹಡಗ್ ಮುಳುಗೋಯ್ತು. ನನ್ನ ಪ್ರೀತಿಗೆ ಮುಳುಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾಕೆಂದ್ರೆ ಸುತ್ತಲೂ ರಬ್ಬರ್ ಟೈರ್ ಕಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ನಾನು. ಆದ್ರೆ ಪಾಂಡುರಂಗ ಅವರು ಜಾಜಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರಲ್ಲ. ನಾಟಕ, ಬರೀ ನಾಟಕ. ನಿಮ್ ಮುಂದೆ ಅವನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ತರ ನಾಟಕ ಮಾಡ್ತಿದ್ದಾನೆ. ಆದ್ರ ಮನಸ್ಸಲ್ಲಿ ಯಾವಾಗ್ಲೂ ಬೇರೆ ಹುಡುಗಿರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಪಾಂಡುರಂಗ ಜಾಜಿನ ಮದುವೆ ಮಾಡ್ಕೊಂಡ್ಮೇಲೆ ಜಾಜಿನೂ ಸುಖವಾಗಿಲ್ಲ, ನಾನು ಸುಖವಾಗಿಲ್ಲ, ಅವನು ಸುಖವಾಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡೋದಪ್ಪ. ಜನಕ್ಕೆ ಹೆದರ್ಕೊಂಡು ಡೈವರ್ಸ್ ಕೊಡ್ತಾ ಇಲ್ಲ. ಇವ್ರು ಡೈವರ್ಸ್ ಕೊಟ್ಬಿಟ್ರೆ 4 ತರ ಮಾತಾಡ್ತಾರೆ ನೋಡಿ, ಅದಕ್ಕೆ ಭಯ ಅವನಿಗೆ. ವಾಟ್ ನಾನ್ಸೆನ್ಸ್. ಅಮೆರಿಕದಲ್ಲೆಲ್ಲ ಇಷ್ಟ ಇದ್ರೆ ಒಟ್ಟಿಗೆ ಇರ್ತಾರೆ, ಇಲ್ಲ ಅಂದ್ರೆ ಬಿಟ್ಟಾಕ್ತಾರಪ್ಪ. ಇಲ್ಲೂ ಅಷ್ಟೇ, ಜಾಜಿ ಪಾಂಡುರಂಗನ ಬಿಟ್ಟಾಕ್ಬಿಡ್ಬೇಕು ಅನ್ನೋ ನನ್ನ ಆಸೆ. ಆದ್ರೆ ಬಿಡ್ತಾ ಇಲ್ವೇ? ನನಗೋಸ್ಕರ ನೀವ್ ಒಂಚೂರು ಜಾಜಿ ಹತ್ರ ಮಾತಾಡಿ ಜಾಜಿ ನನ್ನನ್ನ ಮದುವೆ ಮಾಡ್ಕೊಳ್ಳೋ ತರ ಮನಸ್ಸು ಒಲಿಸ್ಬೇಕಲ್ಲ, ಪ್ಲೀಸ್. ಓಕೆ, ನೀವ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀರಲ್ಲ ಅಂತ ನಾನು ಜಾಜಿ ಅವ್ರ ಹತ್ರ ಮಾತಾಡಿ ನೋಡ್ತೀನಿ. ಆದ್ರೆ ನೀವು ಅವ್ರ ಮನ್ಸನ್ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ಬೇಕು. ಖಂಡಿತವಾಗ್ಲು ನಿಮ್ ಪ್ರಯತ್ನ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಓಕೆ. ನೆಕ್ಲೆಸ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ನಾನು ಇಷ್ಟ ಆಗಿದ್ದೀನಿ ಅಲ್ವಾ? ನೀವ್ಯಾಕ್ರಿ ಬಂದ್ರಿ ಇಲ್ಗೆ? ಹೇಗಾದ್ರೂ ಮಾಡಿ ನೀನು ಹೊಲಿಸ್ಕೋಬೇಕು ಅಂತ ಬಂದೆ. ಸದ್ಯಕ್ಕೆ ನೆಕ್ಲೆಸ್ ಹಾಕೊಂಡಿರು, ಟೈಮ್ ನೋಡ್ಕೊಂಡು ತಾಳಿ ಕಟ್ಬಿಡ್ತೀನಿ. ನನಗೆ ಈಗಾಗ್ಲೇ ಮದ್ವೆ ಆಗಿದೆ, ನಾನು ಈ ಮನೆ ಸೊಸೆ. ನನ್ನ ಹತ್ರ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಾಚಿಕೆ ಪಟ್ಕೊಂಡು ಸಂಸಾರ ಮಾಡಕ್ ಆಗತ್ತಾ? ನೋಡು, ನಿನ್ನ ಭವಿಷ್ಯವನ್ನು ಉಜ್ವಲ ರೂಪಿಸ್ಕೋಬೇಕು ಅಂದ್ರೆ ನನ್ನನ್ನು ಮದುವೆ ಮಾಡ್ಕೋ. ಅವನು ನಿನ್ನ ಪೇಪರ್ ಬೋಟ್ ಅಷ್ಟು ಪ್ರೀತಿಸಲ್ಲ, ನಾನು ನಿನ್ನ ಟೈಟಾನಿಕ್ ಅಡಗಷ್ಟು ಪ್ರೀತಿಸ್ತೀನಿ. ಅವರು ನನ್ನ ಪ್ರೀತಿಸಿದ್ರು ಪರವಾಗಿಲ್ಲ, ಅವರೇ ನನ್ ಗಂಡ, ಅವರೇ ನನ್ ಸರ್ವಸ್ವ. ನೀನ್ ನನ್ ಸರ್ವಸ್ವ ಅಂತ ನೆಕ್ಲೆಸ್ ತಂದಿದ್ದೀನಿ. ನೀವು ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಿಮ್ ನೆಕ್ಕು ಲೆಸ್ ಆಗ್ಬಿಡುತ್ತೆ. ಏನಾದ್ರೂ ಪರವಾಗಿಲ್ಲ, ನೆಕ್ಲೆಸ್ ಹಾಕೋ, ಇಲ್ಲ ತಾಳಿ ಕಟ್ಟು. ಏ ಪಲ್ಲು ಬಿಟ್ಲಾ, ಬಂದ್ರು ಇಲ್ಲಿ. ಏನತ್ಗೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ಅಯ್ಯೋ ಇರಿಪ್ಪ, ಕೆಲ್ಸ ಏನಂತ ಕೇಳೋಣ, ಆಮೇಲೆ ದುಡ್ಡು ಕೊಡ್ತಾರೆ. ಈ ನಾದನ್ಗೆ ಮದ್ವೆ ಅಂತೆ, ಚೆನ್ನಾಗ್ ಮಾಡಿ. ಪಾಂಡುರಂಗ ಅವ್ರೆ, ಬಿಸಿ ಆಗಿದ್ದೀರಾ? ಅಯ್ಯೋ, ನಿಮ್ಗೋಸ್ಕರ ಬೇಕಾದ ಕೆಲಸ ಇರ್ಲಿರಿ, ಬಿಟ್ಟಾಕ್ಬಿಡ್ತೀನಿ. ಅದು ಏನು ಅಂತ ಹೇಳಿ. ಅದು ನೀವ್ ಜೊತೆಗಿದ್ರೆ ಚೆನ್ನಾಗಿ ಜೋಕ್ಸ್ ಹೇಳ್ತೀರಾ, ಗಮನ ಹೇಳ್ತೀರಾ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅದಕ್ಕೆ ಹೊರಗಡೆ ಹೋಗಿ ಸುತ್ತಾಡ್ಕೊ ಬರೋಣ. ಏನ್ರಿ ಈ ಪ್ರಶ್ನೆ ಕೇಳೋದಕ್ಕೆ ಇಷ್ಟೆಲ್ಲ ನಾಚ್ಕೊಂಡ್ಬಿಟ್ರಿ? ನೋಡಿ, ನಿಮ್ಮಂತ ಸುಂದರವಾದ ಹುಡುಗಿರು ಕರೆದು ಬಿಟ್ರೆ ನನ್ನ ಕಾಲುಗಳು 24 ಗಂಟೆನೂ ರೆಡಿ ಆಗಿದ್ ಬಿಡ್ತವೆ. ಮತ್ತೆ ಬಂದ್ಬಿಡಿ, ಹೋಗೋಣ. ನಾನು ನಿಮ್ ಜೊತೆಗೆ
ಬರಲ್ಲ ಹೋಗಿ ಒಂದು ಟ್ಯಾಕ್ಸಿ ತರಲ್ಲ ವಿದೇಶಿ ನಾನೇನು ಅಣ್ಣಮ್ಮನ ಮೆರವಣಿಗೆ ನಾ ಹೊರಟಿದ್ದೀನಿ ಪಾಪ ಲಿಲ್ಲಿ ಅದೇನೋ ಸ್ಟಡಿ ಮಾಡ್ಬೇಕಂತೆ ಅವರು ಬೇರೆಯವ್ರನ್ನ ಸ್ಟಡಿ ಮಾಡ್ಲಿ ನಾನು ನಿಮ್ಮ ಸ್ಟಡಿ ಮಾಡ್ತೀನಿ ತೆಗೆದು ಒಂದು ಕೊಟ್ಟು ಬಿಟ್ರೆ ಮೈ ಮೂಳೆಗಳೆಲ್ಲ ಮುರಿದೋಗ್ಬಿಡ್ಬೇಕು ಆಮೇಲೆ ಡಾಕ್ಟರ್ ಬಂದು ನಿನ್ನ ಸ್ಟಡಿ ಮಾಡ್ಬೇಕು ಹೋಗಿ ಇಲ್ಲಿಂದ ಬಂದೇ ಇರಲಿ ಪಾಂಡುರಂಗ ಗಂಡುಗಲಿ ಅಯ್ಯೋ ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಬೇಗ ಹೇಳಿ ಮಾತ್ರ ಅಷ್ಟೇ ಎಲ್ಲಿ ಹೊರಟಿಯೋ ಪಕ್ಕದ ರೋಡಲ್ಲಿ ಹರಿಕತೆ ಮಾಡ್ತಾ ಇದಾರಂತೆ ಬರ್ತೀರಾ ಅವನು ಹಲಿಕತೆ ಅಂದ್ರೆ ನಂಗೆ ಪಂಚ ಪ್ರಾಣ ನಾನು ನಿಮ್ ಜೊತೆ ಬರ್ತೀನಿ ಕಣೋ ಮಾತೃಶ್ರೀ ಅವರೇ ನಮಗೇನೋ ಸ್ವಲ್ಪ ಆಚೆ ಕೆಲಸ ಇದೆ ಬಂದ ಮೇಲೆ ನಾನೇ ಮನೆಯಲ್ಲಿ ಹರಿಕತೆ ಮಾಡ್ತೀನಿ ಈಗ ಹೋಗಿ ನೀವು ಭಜನೆ ಮಾಡಿ ಹೋಗಿ ಅಯ್ಯೋ ನನ್ನ ಹಲಿಕತೆ ಕೇಳಬೇಕು ಕಣೋ ಮಾತೃಶ್ರೀ ಅವರೇ ನಾನು ಮರ್ತು ಬಿಟ್ಟಿದ್ದೆ ಚಂಪ ಅದೇನೋ ನಿಮ್ಮನ್ನ ಕರಿತಾ ಇದ್ರು ನೋಡಿ ಚಂಪ ಕಲದ್ವಾ ಎಲ್ಲಮ್ಮ ಚಂಪ ಯಾಕೆ ಕಲ್ದಿದ್ದು ಏನ್ ಮೇಡಮ್ ಅವರೇ ನಿಮ್ಮ ವರಾತ ವಿಠಲ ನಿಮ್ಗೆ ಕರ್ನೂಲ್ಗೆ ಟಿಕೆಟ್ ತರೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ ಅವ್ನ್ ಬಂದ ತಕ್ಷಣ ನೀವು ಹೊರಡಬೇಕು ಅದು ಮೇಡಮ್ ಅವರೇ ಪಾಪ ಲಿಲ್ಲಿ ಏನೋ ಹೊರಗಡೆ ಹೋಗ್ಬೇಕು ಅಂತ ಇದ್ಲು ಲಿಲ್ಲಿನ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಲ್ವಾ ಲಿಲ್ಲಿ ಅಯ್ಯೋ ಏನಾಯ್ತು ರೀ ಅದು ಎದಲ್ಲೇನೋ ಚುಳ್ಳಂದಂಗ ಆಯ್ತಪ್ಪ ಅಯ್ಯೋ ಕುತ್ಕೊಳ್ಳಿ ಅದಕ್ಕೆ ಟ್ರೈನ್ ಟಿಕೆಟ್ ಸಿಕ್ಬಿಡ್ತು ಸದ್ಯನು ಎಷ್ಟು ಗಂಟೆ ಟ್ರೈನು 2 ಗಂಟೆಗೆ ಅದಕ್ಕೆ ಅಯ್ಯೋ ಬೇಕಾದಷ್ಟು ಟೈಮ್ ಇದೆ ನೀವ್ ಆರಾಮಾಗಿ ಸುಧಾರಿಸ್ಕೊಂಡು ಹೋಗ್ಬೋದು ಅಲ್ಲ ಮೇಡಮ್ ಅವರ ಎದಗೇನೋ ಚುಳ್ಳಂದಂಗ ಆಗಿದೆ ಇಂಥ ಹೊತ್ತಿನಲ್ಲಿ ನಾನು ಒಬ್ಬನೇ ಅಷ್ಟು ದೂರ ಹೋಗ್ಬೇಕಾ ರೀ ವಿಠಲ್ ಕೆಲಸ ಸಿಗ್ಬೇಕು ಅಂದ್ರೆ ನೀವು ಹೋಗ್ಲೇಬೇಕು ಪಾಂಡುರಂಗ ನಾನು ಲಿಲ್ಲಿ ನಿನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಮೆಜೆಸ್ಟಿಕ್ ಅಲ್ಲಿ ಪಿಕ್ಚರ್ ನೋಡ್ಕೊಂಡ್ ಬರ್ತೀವಿ ಯಾವ್ದಕ್ಕೂ ಈ ಮನೆ ಅಡ್ರೆಸ್ ನ ಕರೆಕ್ಟ್ ಆಗಿ ಬರ್ದು ನನ್ನ ಜೇಬಲ್ಲಿ ಇಟ್ಬಿಡ್ರಪ್ಪ ಯಾಕೆ ಮಾರ್ಗ ಮಧ್ಯದಲ್ಲಿ ಮರಣ ಹೊಂದಿದ್ರೆ ನನ್ನ ಹೆಣ ನೀಟಾಗಿ ಮನೆ ಮುಟ್ಲಿ ಅಂತ ಅಪ್ಶಕನ್ ಮಾತು ಯಾಕ್ರಿ ಆಡ್ತೀರಾ ಅವ್ರು ಮಾತಾಡ್ತಿಲ್ಲ ಅವ್ರ ನೋವು ಸ್ಥಿತಿ ಅವ್ರನ್ನ ಹಾಗೆ ಮಾತಾಡಿಸ್ತಿದೆ ಅಯ್ಯೋ ಇಲ್ಲಿ ಸ್ಥಿತಿಗತಿಗಳೆಲ್ಲ ಲೆಕ್ಕಕ್ಕೆ ಬರಲ್ಲ ಇಲ್ಲಿ ನಮ್ಮ ಮೇಡಮ್ ಅವ್ರು ಹಿಡಿದಿದ್ದೇ ಆಟ ಲೇ ಇಂಥ ಹೊತ್ತಿನಲ್ಲೇ ನೀ ಟಿಕೆಟ್ ತರಬೇಕಿತ್ತೇನೋ ಕೊಡಪ್ಪ ಮೇಡಮ್ ಅವ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳಿ ಕರ್ನೂಲು ಆದ್ರೆ ಈ ಪುಣ್ಯಾತ್ಮ ಟಿಕೆಟ್ ತಂದಿರೋದು ಕೊಯಮತ್ತೂರ್ಗೆ ಪಾಂಡ್ರಂಗ ನಿನ್ ಮಾತ್ ಕೇಳಿ ಸಿಕ್ಕಾಪಟ್ಟೆ ಒದೆ ಬಿತ್ತು ಹೋಗ್ರಿ ನಾರದವ್ರೆ ಅಲ್ಲ ಪ್ರೀತಿಗೋಸ್ಕರ ಕೆಲವರು ಪಾಪ ಪ್ರಾಣನೇ ಕಳ್ಕೊತಾರಂತೆ ಅದರಲ್ಲಿ ನೀವು ಒದೆ ತಿನ್ನೋದಕ್ಕೆ ಹೆದರ್ಕೋತಿರಲ್ಲ ರೀ ಈಗ ನೀವು ಬಾಬಿ ಸಿನಿಮಾ ನೋಡಿದ್ರಿ ತಾನೆ ಅದರಲ್ಲಿ ಪ್ರೇಮಿಗಳು ಎಲ್ಲಿಂದ ಬೀಳ್ತಾರೆ ಹೇಳಿ ಹೋಗಂಕಲ್ ಫಾಲ್ಸ್ ಇಂದ ನೀವು ಅಲ್ಲಿಂದನೇ ಬೀಳಿ ಆದ್ರೆ ಬಿದ್ದವ್ರ ನಾವು ಬೇರೆ ಯಾರೋ ಬಂದು ಕಾಪಾಡ್ತಾರೆ ನೋಡ್ರಿ ಸುಖಾಂತ್ಯ ಬೇಕು ಅಂದ್ರೆ ಬೇರೆ ಯಾರಾದ್ರೂ ಬಂದು ನಿಮ್ಮನ್ನು ಕಾಪಾಡ್ತಾರೆ ದುಃಖಾಂತ್ಯ ಬೇಕು ಅಂದ್ರೆ ನಿಮ್ ಹೆಣ ತೋರಿಸ್ತಾರೆ ಈಗ ನೀವು ನಾಗರ ಹಾಗೂ ಸಿನಿಮಾ ನೋಡಿದ್ರಿ ತಾನೆ ಅದರಲ್ಲಿ ರಾಮಾಚಾರ್ಯನ ಮಾರ್ಗ್ರೆಟ್ನ ಯಾರಪ್ಪ ಕಾಪಾಡ್ತಾರೆ ಅವ್ರ ಕತೆ ಬಿಡು ಈಗ ನಾನು ಏನ್ ಮಾಡ್ಲಿ ನೋಡಪ್ಪ ನಾರ್ದ ವಧೆ ತಿನ್ನೋದು ಶುಭ ಸೂಚನೆ ನಿರ್ಭಯವಾಗಿ ವಧೆ ತಿನ್ನು ಆಗ ನಿನ್ನ ಕಷ್ಟ ಏನು ಅಂತ ನಿನ್ನ ಜಾಜಿಗೆ ಅರ್ಥ ಆಗುತ್ತೆ ನನ್ನ ಜಾಜಿ ಇಂದ್ಯಾ ತುಂಬಾ ಥ್ಯಾಂಕ್ಸ್ ನಾನು ಲಿಲ್ಲಿ ಜೊತೆ ಎಲ್ಲ ಮಾತಾಡಿದ್ದೀನಿ ಲಿಲ್ಲಿ ಜಾಜಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾಳಂತೆ ಏನ್ ನಾರ್ದ ಆ ಲಿಲ್ಲಿ ನನ್ನ ಕಡೆ 10 ಡಿಗ್ರಿ ಟರ್ನ್ ಆಗ್ಬಿಟ್ಟಿದ್ದಾಳ 180 ಡಿಗ್ರಿ ದಾಟಿದ್ರೆ ರಿವರ್ಸ್ ಹೊಡೆದ್ಬಿಡುತ್ತೆ ಹುಷಾರು ನನ್ನ ಕತೆ ಬಿಡಪ್ಪ ನಾನು ಲಿಲ್ಲಿ ಕೈ ಹಿಡಿದು ಬಿಟ್ರೆ ಜಾಜಿ ಮೇಡಮ್ ಅವ್ರ ಕೈ ಫ್ರೀ ಆಗುತ್ತೆ ಆಗ ನೀನು ಜಾಜಿ ಮೇಡಮ್ ಅವ್ರನ್ನ ಮದ್ವೆ ಆಗ್ಬಿಡ್ಬೋದು ನಾರ್ದ ಕಬ್ಬಣ ಕಾದಾಗ್ಲೇ ಹೆಂಗ್ ಬೇಕಂಗ್ ತಟ್ಕೊಂಡ್ಬಿಡ್ಬೇಕು ಈಗ ನಾನು ಏನ್ ಮಾಡ್ಲಿ ನೀನೀಗ ಭಗ್ನ ಪ್ರೇಮಿ ಆಗಬೇಕು ದೇವದಾಸ್ ತರ ಗಡ್ಡ ಬಿಡ್ಬೇಕು ನಿನ್ನನ್ನು ನೋಡಿದ್ರೆ ಎಂತವ್ರಿಗೂ ಅಯ್ಯೋ ಅನ್ಸ್ಬಿಡ್ಬೇಕು ಜಾಜಿಗೋಸ್ಕರ ನೀನು ಬಿದ್ದು ಸಾಯ್ಬೇಕಪ್ಪ ಸಾಯೋದೇನು ಬಂತು ನಿಜವಾಗ್ಲೂ ಸತ್ಯ ಹೋಗ್ಬಿಡ್ಬೇಕು ಸತ್ರ ಪ್ರಾಣ ಹೋಗುತ್ತೆ ಪ್ರಾಣ ಹೋದ್ರೆ ಕತ್ತೆ ಬಾಲ ಹೋಯ್ತು ನಿನ್ನ ನನ್ನ ಮನವು ಸೇರ್ಲಿಲ್ಲ ನನ್ನ ನಿನ್ನ ಹೃದಯ ಆಡ್ಲಿಲ್ಲ ಅಲ್ಲೋ ಯಾವನು ಭಿಕ್ಷುಕ ಮನೆ ಒಳಗೆ ಬಂದ್ಬಿಟ್ಟಿದ್ದಾನೆ ಅನ್ನ ಇಲ್ಲ ಅಂದ್ರೆ 2 ರೂಪಾಯಿ ಕೊಟ್ಟು ಕಳ್ಸು ಅಮ್ಮ ತಾಯಿ ಮುಖ ಅಲ್ಲಪ್ಪ ಅದು ಯಾವ್ದೋ ಗೊತ್ತಿರೋ ಮುಖನೇ ಬಾ ಹತ್ರ ಹೋಗಿ ನೋಡೋಣ ನಾರ್ದವ್ರಲ್ವಾ ರೀ ನಿಮಗೇನ್ರಿ ಬಂತು ದೊಡ್ಡ ರೋಗ ಪ್ರೀತಿ ಪ್ರೇಮಕ್ಕೋಸ್ಕರ ಜನ ಸ್ವರ್ಗಕ್ಕೂ ಹೋಗ್ತಾರೆ ನರಕಕ್ಕೂ ಹೋಗ್ತಾರೆ ಈಗ ನನಗೆ ಬೇಕಾಗಿರೋದು ಜಾಜಿ ಮಾತ್ರ ಜಾಜಿ ಅದಕ್ಕೆ ನಿಮ್ಮನ್ನ ಮದ್ವೆ ಆಗಕ್ ಒಪ್ತಾ ಇಲ್ವಲ್ಲ ಜಾಜಿ ನನ್ ಮದುವೆ ಆಗದೆ ಹೋದ್ರೆ ನಾನು ಸಾಯೋದ್ ಗ್ಯಾರಂಟಿ ನೀವು ಸಾಯ್ತೀರಾ ಮುಹೂರ್ತ ಇಟ್ಕೊಂಡಿದ್ದೀರಾ ಏನಮ್ಮ ನೀನು ನಾನು ಸಾಯೋದನ್ನೇ ಕಾಯ್ತಾ ಇದೆಯಲ್ಲಮ್ಮ ನೀವ್ ಸತ್ರೆ ಜಾಜಿ ಆಂಟಿ ನನ್ನಿಂದ ಒಂದ್ ಜೀವ ಸತ್ತೋಯ್ತಲ್ಲ ಅಂತ ಹುಚ್ಚಿಡ್ದು ಹುಚ್ಚಾಸ್ಪತ್ರೆ ಸೇರ್ತಾರೆ ಆಗ ನಮ್ ಯಜಮಾನ್ರೆ ನಂಗೆ ಫ್ರೀಯಾಗಿ ಸಿಗ್ತಾರೆ ಅವ್ರ ಯೋಚನೆ ಅವ್ರವ್ರಿಗೆ ಬಿಟ್ಲಾ ರೀ ಬೆಳಿಗ್ಗೆ ನನ್ ಜೊತೆ ಜಿಮ್ಗೆ ಬಾಂದ್ರೆ ಬರಲ್ಲ ಈಗ ಮುಟ್ಟಿದ್ರೆ ಬೀಳ್ತಿರಲ್ಲ ಹೀಗಾದ್ರೆ ಜೋಳಿಗೆ ಕಟ್ಟದ್ ಯಾವಾಗ ಒಂದು ವೇಳೆ ನಾನು ಸತ್ತೋಗ್ಬಿಟ್ರೆ ನೀವು ಮನೆ ಮುಂದೆ ಗೋರಿ ಕಟ್ಟೋ ಜವಾಬ್ದಾರಿ ನಿಂದು ದುಡ್ಡು ಕೊಡೋ ಜವಾಬ್ದಾರಿ ನಿಮ್ದು ನಿಮ್ಗೆ ತಲೆ ಇದೆಯಾ ತಲೆ ಬುದ್ಧಿ ಇದೆಯಾ ಬುದ್ಧಿ ಮಣ್ಣಿಂತ ಇದೆಯಾ ಯಾಕೆ ಪಲ್ಲು ಮಾತಿನ ವರ್ಷನೇ ಬದಲಾಗೋಗಿದೆ ಇನ್ಮೇಲೆ ಹೀಗೇನೆ ಇನ್ನು ಏನೇನ್ ಬದಲಾಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅಲ್ಲ ರೀ ಮನೆ ಮುಂದೆ
ಮನೆ ಮುಂದೆ ಗೋರಿ ಕಟ್ಟಿದ್ರೇನೆ ಜಾಜಿಗೆ ನನ್ನ ಪ್ರೀತಿ ಎಂತದ್ದು ಅಂತ ಗೊತ್ತಾಗೋದು. ನಾನ್ಸೆನ್ಸ್. ಮನೆ ಮುಂದೆ ಯಾರಾದ್ರೂ ಗೋರಿ ಕಟ್ತಾರ? ಪ್ರೀತಿ ಮಾಡೋದು ಯಾಕೆ, ಸಾಯೋದಕ್ಕ? ನನಗೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ, ಏನ್ ಮಾಡ್ಲಿ, ಜಾಜಿ ನಂಗೆ ಸಿಗ್ತಾನೆ ಇಲ್ವಲ್ಲ. ನಾನು ಜಾಜಿ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ಸಿದೀನಿ, ಅವ್ರ ಮನ್ಸು ಬದಲಾವಣೆ ಆಗ್ತದೆ. ಇಲ್ಲಿ ಈ ಮನುಷ್ಯನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನನ್ನ ಮದ್ವೆ ಆಗೋದಕ್ಕೆ ಎಷ್ಟು ಅವತಾರ ಎತ್ತು ಬಂದಿರ್ ಗೊತ್ತಾ? ಇವತ್ತು ದೇವದಾಸ್ ಅವತಾರ. ಪಾತ್ರ ಹಳೇದು, ಗಡ್ಡ ಹೊಸದು. ಇದು ನಾಟಕ ಅಲ್ಲ, ಅಲ್ಲ ಜಾಜಿ, ನಾಟಕ ಅಲ್ಲ. ನಿನಗೋಸ್ಕರ ಬೇಕಾದ್ರೆ ನಾನು ಸಾಯಕ್ಕೂ ರೆಡಿ. ಕತ್ತು ತೋರಿಸಿ, ಆಮೇಲೆ ನೋಡೋಣ. ಆಯ್ತು, ಸಾಯ್ತೀನಿ, ಕತ್ತು ತೋರಿಸ್ತೀನಿ. ಚರಿತ್ರೆಯಲ್ಲಿ ಎಷ್ಟು ಜನ ಪ್ರೇಮಿಗಳು ಅಮರ ಪ್ರೇಮಿಗಳಾಗ್ಬೋದು. ಜಾತಿ, ಮತ, ಅಂತಸ್ತು ಇವೆಲ್ಲ ಪ್ರೀತಿಸಿದವ್ರ ಮಧ್ಯೆ ಬಂದಾಗ, ಸಮಾಜ ಬೇಡ ಅಂದಾಗ ಅಂತ ಪ್ರೇಮಿಗಳು ಇಲ್ಲಿ ಸತ್ತು ಅಲ್ಲಿ ಒಂದಾದ್ರು. ಆದ್ರೆ ಇಲ್ಲಿ ಇವ್ರು ಸಾಯಲ್ಲ, ನೀವೊಬ್ರೇ ಸಾಯ್ಬೇಕಾಗುತ್ತೆ. ಕಾಯ್ತೀನಿ, ಜಾಜಿಗೋಸ್ಕರ ನಾನು ಕಾಯ್ತೀನಿ. ಹಂಗೂ ಒಂದು ವೇಳೆ ಜಾಜಿ ನಂಗೆ ಸಿಗದೆ ಹೋದ್ರೆ ಜಾಜಿ ಹೆಸರು ಬರ್ದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಏನಿದು ನಾರ್ದ್ರೆ ವಸ್ತು ಪ್ರದರ್ಶನ? ಸಾಯೋದಕ್ಕೆ ಬಹಳ ಹೆಲ್ಪ್ ಮಾಡತ್ತೀವಲ್ಲ, ಯಾವ್ದ್ರಲ್ಲಿ ಬೇಗ ಪ್ರಾಣ ಹೋಗುತ್ತಾ? ಟ್ರೈ ಮಾಡಿ ಹೇಳ್ತೀಯಾ? ಒಂದು ಹಗ್ಗ ತಗೊಂಡು ಫ್ಯಾನಿಗೆ ನೇಣು ಹಾಕೊಂಡ್ರೆ ಫ್ಯಾನ್ ಹಾಳಾಗೋಗುತ್ತೆ. ಅದ್ರ ಬದಲು ವಿಷ ಕುಡಿಯೋದು ಒಳ್ಳೇದು. ವಿಷ ಕೊಡೋದು ವಾಂತಿ ಮಾಡ್ಕೊಂಡ್ರೆ ಅದನ್ನ ನಾವೇ ಕ್ಲೀನ್ ಮಾಡ್ಬೇಕು. ಸುಮ್ನಿರ. ಚಾಕು ತಗೊಂಡು ಚುಚ್ಕೊಂಡ್ರೆ, ಚಾಕು ತಗೊಂಡು ಚುಚ್ಕೊಂಡ್ರೆ ಸಣ್ಣ ಕರಳು ದೊಡ್ಡ ಕರಳು ಎರಡು ಹೊರಗಡೆ ಬಂದು ಬೀಳುತ್ತೆ. ಅದನ್ನ ತಿನ್ನಕ್ಕೆ ನಾಯಿಗಳು ಬರುತ್ತೆ, ನಾಯಿಗಳು ನಾವೇ ಓಡಿಸ್ಬೇಕು. ಅದು ಸರಿ, ಈ ನಾರ್ದ ಸಾಯ್ತಾರೋದು ಯಾಕೆ ಅಂತಾನೆ ಜಾಜಿಗೋಸ್ಕರ ಸಾಯ್ಬೇಕು. ಹಾಗಿದ್ರೆ ಈ ವಿಷಯ ನಾವು ರಾಜೇಶ್ವರಿಗೆ ಹೇಳಲೇಬೇಕು. ಟಿವಿ 10 ಅವ್ರಿಗೂ ತಿಳಿಸ್ಬೇಕಣೋ, ಇಲ್ಲಾಂದ್ರೆ ಸತ್ತಿದ್ ವೇಸ್ಟ್ ಆಗ್ಬಿಡತ್ತೆ. ಸರಿ ನಡಿ, ಇಬ್ರಿಗೂ ಫೋನ್ ಮಾಡ್ಬಿಡದ. ಅಸಲ್ ಪಿಸಲ್ ಕಾ ಕಮ್ಜಾ ಚढ़ गए मेहनत पड़े सो मुर्गी अंडे गाज पकिर रहे ಯಾರಿದ್ದೀರ ಮನೇಲಿ? ಎಲ್ಲೆಲ್ಲೋ ಇದ್ದೀವಿ. ನಿಮ್ಗೆ ಯಾರು ಬೇಕಾಗಿತ್ತಪ್ಪ? ಈ ಮನೇಲಿ ಯಾರು ಸಾಯ್ತಾ ಇದಾರಲ್ಲ ಅವ್ರು ಬೇಕಾಗಿತ್ತು. ಅಯ್ಯೋ, ನಮ್ಮ ಯಜಮಾನ್ರು ಸತ್ತು ಎಷ್ಟೋ ವರ್ಷಗಳಾಗೋಯ್ತಪ್ಪ. ಅಲ್ಲಮ್ಮ, ಈ ಮನೇಲಿ ಆತ್ಮಹತ್ಯೆಗೆ ಯಾರೋ ಪ್ರಯತ್ನ ಮಾಡ್ತಾ ಇದಾರಲ್ಲ ಆ ವ್ಯಕ್ತಿ ಬೇಕು ಅಂತ ಹೇಳಿದ್ದು. ಇನ್ಸ್ಪೆಕ್ಟ್ರೆ, ಅವ್ರ ಹೆಸರು, ಕುಲ, ಗೋತ್ರ ಎಲ್ಲ ಫೋನಲ್ಲಿ ಹೇಳಿದೀನಿ. ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ? ನಮ್ ಸಾಹೇಬ್ರು ಎನ್ಕ್ವೈರಿ ಮಾಡೋದೇ ಹೀಗೆ. ಈಗ ಎನ್ಕ್ವೈರಿ ಮಾಡ್ತಾ ಇದ್ರೆ ಇನ್ನೂ ಮನೇಲಿ ಯಾರನ್ನ ಸಾಯೋರಿದ್ರೆ ಅವ್ರ ವಿಷಯನೂ ಹೊರಗೆ ಬರುತ್ತಲ್ಲ ಅಂತ. ಸಾಯೋದಕ್ಕೆ ರೆಡಿ ಆಗಿ ಮುಹೂರ್ತ ಕಾಯ್ತಾ ಇರೋದು ಆ ನಾರ್ದ. ಅಲ್ಲೋಡಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ. ನಡೆಯ ವಿಚಾರಸನ. ಓಹ್, ಸಾಯಕ್ ರೆಡಿ ಆಗ್ತಾ ಇದೆಯಾ? ಯಾವ ತಗೊಂಡ್ ಸಾಯ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಚೀಟಿ ಬರ್ದು ಹಾಕಿದ್ರೆ ಆಯ್ತು. ಹಗ್ಗನೋ ವಿಷನ ಚೂರಿನೋ ಅಂತ ಆ ಚೀಟಿನ ಹೇಳ್ಬಿಡುತ್ತಲ್ಲ. ಸುಮ್ಮನೆ ನಿಂತ್ಕೊಳ್ಳೋ ಇದೇನು ಲಕ್ಕಿ ಡಿಪ್ಪೇನೋ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಾ ಪ್ರಯತ್ನ ಪಟ್ರೆ ನಿನ್ನ ಅರೆಸ್ಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಗಲ್ ಶಿಕ್ಷೆ ಕೊಡ್ಸ್ಬಿಡ್ತೀನಿ. ಏನಪ್ಪ ಇದು, ಇಲ್ಲಿದ್ರು ಸಾಯ್ತೀನಿ ಅಲ್ಲಿದ್ರು ಸಾಯ್ತೀನಿ, ಏನ್ ಮಾಡೋದೀಗ? ಸಾಯಲ್ಲ ಅಂತ 100 ಸಲ ಹೇಳು, ಇಲ್ಲ ಅಂದ್ರೆ ಸಾಹೇಬ್ರು ನಿನ್ನ ಸಾಯವರೆಗೂ ಬಡ್ದು ಹಾಕ್ಬಿಡ್ತಾರೆ. ಅಯ್ಯ, ಏನ್ ನೋಡ್ತೀರಾ? ಹಾಕಿ ಸಾ. ಜಾಜಿ ಆಂಟಿ ತಗೊಳ್ಳಿ ಕಾಫಿ. ಚಂಪಾ, ನಿಂತ್ಕೊಳೆ. ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನೋ? ಈಗ ನೀನ್ ನನಗ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರಿಗೂ ತೊಂದ್ರೆ. ಏನ್ ತೊಂದ್ರೆ? ಒಂದ್ ವೇಳೆ ನಿಮ್ ಯಜಮಾನ್ರು ಕಡೆಗೂ ನಮ್ಮ ಯಜಮಾನ್ರು ತಪ್ಕೊಂಡ್ರ. ನಾನ್ ಹೇಳಿದ್ದು ಸಂಬಳ ಕೊಡೋ ಯಜಮಾನ್ರು ಅಂತ. ನೀನೇನೇನೋ ಕಲ್ಪಿಸ್ಕೊಂಡು ಉಬ್ಬೇಡ. ಸರಿ, ಮುಂದೆ? ಚಂಪಾ, ಇವ್ರು ನಮ್ಮಿಬ್ರು ಯಾಮಾರ್ಸಿ ಅಲ್ಲಿ ಇಲ್ಲಿನ್ ಮದ್ವೆ ಮಾಡ್ಕೊಂಡ್ಬಿಟ್ರೆ ಏನೇ ಮಾಡೋದು? ಯಾವ್ದೇ ಕಾರಣಕ್ಕೂ ಯಜಮಾನ್ರು ಅಲ್ಲಿ ಮದ್ವೆ ಆಗ್ಬಾರ್ದು. ನೀನ್ ಹೀಗಂತ್ಯ, ಆದ್ರೆ ಮಾತಲ್ಲಿ ಅವರು ಅಲ್ಲಿ ಲಿಲ್ಲಿನ ಮರಳು ಮಾಡ್ಬಿಟ್ಟಿದ್ದಾರೆ. ಲಿಲ್ಲಿ ಮನೆಗ್ ಬರಕ್ ಮುಂಚೆ ಅವ್ರು ಹೇಗಿದ್ರು, ಈಗ ಹೇಗಿದ್ದಾರೆ ಗಮನಿಸಿದ್ಯಾ? ಹೌದು, ಯಜಮಾನ್ರು ಅಲ್ಲಿ ಮನೆಗ್ ಬರಕ್ ಮುಂಚೆ ಯಾವಾಗ್ಲೂ ಅಡ್ಗೆ ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಚಂಪಾ ಚಂಪಾ ಅಂತ ಕೂಗಿದೆ. ಬೆನೆ ಹಾಕಿದ ಕಾಫಿನ ಕುಡ್ದಿದ್ದೆ. ಆದ್ರೆ ಈಗ ಅಡ್ಗೆ ಮನೆ ಬಾಗ್ಲಕ್ ಬರೋದಿರ್ಲಿ, ನನ್ ಮುಖನೂ ನೋಡ್ತಿಲ್ಲ. ಅದಕ್ಕೆ ಹೇಳಿದ್ದು, ನಾವಿಬ್ರು ಒಗ್ಗಟ್ಟಾಗಿದ್ರೆ ಲಿಲ್ಲಿ ಬಿಲ್ಲಿ ಯಾರು ಏನು ಮಾಡಕ್ ಆಗೋದಿಲ್ಲ ಅಂತ. ಒಂದ್ ವೇಳೆ ನಮ್ಮ ಯಜಮಾನ್ರು ಲಿಲ್ಲಿನ್ ಮದ್ವೆ ಮಾಡ್ಕೊಂಡ್ರೆ ನಿನ್ನ ಏನ್ ಮಾಡ್ತಾಳೆ ಗೊತ್ತಾ? ಏನ್ ಮಾಡ್ತಾಳೆ? ಅವಳು ನನ್ನಷ್ಟು ಒಳ್ಳೆಯವಳಲ್ಲ. ನಿನ್ನನ್ನ ಈ ಮನೆ ಬಿಟ್ಟು ಓಡಿಸ್ತಾ ಇರ್ತಾಳೆ. ಚೆನ್ನಾಗಿದ್ದೀಮ್ಮ? ನಾನೇನೋ ಚೆನ್ನಾಗಿದ್ದೀನಿ. ನೀನ್ ಯಾಕೋ ಹೀಗಾಡ್ತಾ ಇದೀಯಾ? ಹೋಗಿ ಮಾತೃಷಿ, ಇದಕ್ಕೆ ನಂಗೆ ನಾಚಿಕೆ ಆಗತ್ತಪ್ಪ. ಲೇ ಚಂಪಾ, ಬೇಗ ಬಾಳೆ. ಏನಕ್ಕ? ಇದ್ಯಾಕೆ ನನ್ ಮಗ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ? ಇಷ್ಟರಲ್ಲೇ ಯಜಮಾನ್ರು ಜಾಜಿ ಆಂಟಿ ಕೈ ಕೊಟ್ಟು ನಿನ್ ಕೈ ಹಿಡಿತಾನಂತ? ಅಲ್ಲ, ಅಲ್ಲಿ ಇಲ್ಲಿ ಕೈ ಹಿಡಿತಾರಂತೆ. ಇದಕ್ಕೆ ನನ್ ಸೊಸೆ ಒಪ್ಪಿದಾಳ? ನಿಮ್ ಸೊಸೆ ಒಪ್ಪಿದ್ರೇನು? ನಾನ್ ಒಪ್ಪಲ್ಲ. ಒಂದ್ ನಿಮಿಷ, ಮನೆಯವರೆಲ್ಲ ಬರ್ತೀರಾ ಇಲ್ಲಿ? ಮಾತೃಷಿ, ಬೇಗ ಬೇಗ ಬನ್ನಿ.
ನಿಮ್ಮ ಹತ್ರ ಎಲ್ಲ ಒಂದ್ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಅಲ್ಲ ಸುತ್ತಿ ಬಳಸಿ ಆತಕ್ ಮಾತು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ಬೋದಲ್ಲ. ನೀವೇನ್ ಮಾತಾಡ್ತೀರಾ ಅನ್ನೋದು ನಂಗೆ ಗೊತ್ತು. ನಮ್ಮ ವಿಷಯದಲ್ಲಿ ನೀನ್ ಮೂಗ್ ತೋರಿಸಿದ್ರೆ ನಿನ್ ಮೂಗ್ ಕತ್ತರಿಸ್ಬಿಡ್ತೀನಿ. ನೀನ್ ಹೇಳಲಿಲ್ಲಿ ಪಾಂಡುರಂಗ ಅವ್ರು ಹೇಳ್ದಾಗೆ ಮದುವೆ ವಿಚಾರನ ನಾನು ನಾರ್ದ ಅವ್ರ ಹತ್ರ ಮಾತಾಡ್ದೆ. ಜಾಜಿ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಹೋದಾಗ ಏನಾಯ್ತು ಗೊತ್ತಾ? ನೀವೇ ನೋಡಿ. ಜಾಜಿ ಅವರೇ, ನಾನ್ ನಿಮ್ಮ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನ್ ವಿಷಯ? ನಾರ್ದ ಅವ್ರನ್ನ ಮದ್ವೆ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾರ್ದನ್ನ ನಾನ್ ಒಂದ್ ಕಾಲದಲ್ಲಿ ಮದ್ವೆ ಆಗ್ಬೇಕಿತ್ತು. ಆದ್ರೆ ಕಾರಣಾಂತರದಿಂದ ಆ ಮದ್ವೆ ತಪ್ಪೋಗಿ ಅದೇ ಮುಹೂರ್ತದಲ್ಲಿ ನಾನ್ ಪಾಂಡುರಂಗನ ಮದ್ವೆ ಆದೆ. ವಯಸ್ಸಲ್ಲಿ 8 ವರ್ಷ ಚಿಕ್ಕವರಾದ್ರೇನು ಅವರೇ ನನ್ ಸರ್ವಸ್ವ. ನಾನು ಅವ್ರನ್ನ ಗೌರವಿಸ್ತೀನಿ. ನಾರ್ದ ಅವರು ನೀವು ಅವ್ರನ್ನ ಮದ್ವೆ ಆಗ್ಲೇಬೇಕು ಅಂತ ಬಲವಂತ ಮಾಡಿದ್ರೆ ಏನ್ ಮಾಡ್ತೀರಾ? ಹಾಗೇನಾದ್ರೂ ಬಲವಂತ ಮಾಡಿದ್ರೆ ನಾನ್ ವಿಷ ಕುಡ್ದು ಸಾಯ್ತೀನಿ ಹೊರತು ಆ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪಿಸ್ಕೊಳ್ಳೋದಿಲ್ಲ. ಇದ್ರಿಂದನೇ ಗೊತ್ತಾಗುತ್ತೆ ಪಾಂಡುರಂಗ ಅವರು ಜಾಜಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅಂತ. ಜಾಜಿ ಅವ್ರ ಪ್ರೀತಿ ಎಂಥದ್ದು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಪಾಂಡುರಂಗ ಅವರು ಜಾಜಿ ಅವ್ರನ್ನ ಎಷ್ಟೇ ತಿರಸ್ಕಾರದಿಂದ ನೋಡಿದ್ರು ಜಾಜಿ ಅವ್ರು ಮಾತ್ರ ಪಾಂಡುರಂಗ ಅವ್ರಿಗೋಸ್ಕರ ಪ್ರಾಣ ಬಿಡಕ್ಕೂ ರೆಡಿ ಆಗಿದ್ದಾರೆ. ಹಗಲು ರಾತ್ರಿ ಮನ್ಸಲ್ಲೂ ಇವರೇ ತುಂಬಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜಾಜಿ ಅವ್ರ ವ್ಯಾನಿಟಿ ಬ್ಯಾಗ್ ಅಲ್ಲಿ, ಕಬರ್ಡ್ ಅಲ್ಲಿ, ಮೇಕಪ್ ಕಿಟ್ ಅಲ್ಲಿ ಎಲ್ಲಾ ಕಡೆನೂ ಪಾಂಡುರಂಗ ಅವ್ರ ಫೋಟೋನೇ ತುಂಬಿಕೊಂಡಿದೆ. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ನೋಡೋದೆ ಪಾಂಡುರಂಗ ಅವ್ರ ಮುಖನ. ಜಾಜಿ ಅವ್ರಂತ ಹೆಂಡತಿ ಇಂಡಿಯನ್ ಕಲ್ಚರ್ಗೆ ಒಳ್ಳೆ ಎಕ್ಸಾಂಪಲ್. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಪಾಂಡುರಂಗ ಅವರು ಮತ್ತೆ ಪದ್ದು ಅವರು ಕಾಂಪಿಟೇಷನ್ ಅಲ್ಲಿ ನನ್ನ ಜೊತೆ ಫ್ಲರ್ಟ್ ಮಾಡಕ್ ನೋಡ್ತಿದ್ದಾರೆ. ಆದ್ರೆ ನನ್ಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ನನಗೆ ಅಮೆರಿಕ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ ಮನೆ ಒಂದೊಂದು ಪಾತ್ರಗಳು ನಂಗೆ ಒಂದೊಂದು ಲೈಬ್ರರಿ ತರ ಸಿಕ್ತು. ನಿಮ್ಮೆಲ್ಲರ ಕೋಆಪರೇಷನ್ಗೂ ತುಂಬಾ ಥ್ಯಾಂಕ್ಸ್. ನಾನ್ ಬಂದ್ ಕೆಲಸ ಮುಗಿತು, ನಾನು ಇನ್ ಬರ್ತೀನಿ. ಪಾಂಡುರಂಗ ಅವರೇ, ನಿಮ್ಗೋಸ್ಕರ ಕಾಯ್ತಾ ಇರೋದು ನಾನಲ್ಲ, ಜಾಜಿ ಅವರು. ಅದನ್ನ ಅರ್ಥ ಮಾಡ್ಕೊಂಡು ಸುಖವಾಗಿ ಬಾಡಿ. ಬಾಯ್. ನೀನ್ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಒಂದ್ ದಿವಸ ಹೇಳಿಲ್ವಲ್ಲ ಕಳ್ಳೆ. ಇಷ್ಟು ಪ್ರೀತಿನ ಏಕವಚನದಲ್ಲಿ ಯಾವತ್ತೂ ಕೇಳೇ ಬಂದು ಕಳ್ಳ. ಕರ್ನೂಲ್ ಕರ್ನೂಲ್ ಅದಕ್ಕೆ ಕಡೆಗೂ ಕರ್ನೂಲ್ ರೈಲ್ವೆ ಟಿಕೆಟ್ ತಗೊಂಬಂದೆ. ಕೊಡೋ ಇಲ್ಲಿ. ಯಾಕದ್ಕೆ ಎಷ್ಟೊಂದ್ ಕಷ್ಟಪಟ್ಟು ತಂದಿದ್ದೆ ಹರಿದಾಕ್ಬಿಟ್ರಲ್ಲ. ಈ ಉರಿ ಬಿಸಿನಲ್ಲಿ ಕರ್ನೂಲ್ಗೆ ಯಾರು ಹೋಗ್ತಾರೆ? ತಗೋ, ಕುಲು ಮನಾಲಿಗೆ 2 ಟಿಕೆಟ್ ತಗೊಂಡ್ ಬಾ. ಏ ಜಾಜಿ, ಅಲ್ಲಿಗೆ ಯಾಕೆ? ನಮ್ಮ ಹನಿಮೂನ್ಗೆ.